ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 33ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅಂತ ನಮಗೆ ಕಮೆಂಟ್ ಬರ್ತಾ ಇದೆ. ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಇದು ಬಂಪರ್ ಭರ್ಜರಿ ಗುಡ್ ನ್ಯೂಸೇ. ಈಗ 21ನೇ ತಾರೀಕು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ ನೋಡಿ ಸ್ನೇಹಿತರೆ. ಅದ್ರ ಪ್ರಯುಕ್ತ ನಿಮಗೆ ರಾಜ್ಯ ಸರ್ಕಾರ 33ನೇ ಕಂತಿನ ಹಣ 2,000 ರೂಪಾಯಿ ಏನಾದರೂ ಬಿಡುಗಡೆ ಮಾಡಿದ್ಯಾ? ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನೋಡಿ ಪೆನ್ಷನ್ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ. ಖಂಡಿತವಾಗ್ಲೂ 100% ಬಿಡುಗಡೆ ಆಗಿದೆ. ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದೆ. ಹೋಗಿ ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡಿ. ಈಗಾಗಲೇ ಗೃಹಲಕ್ಷ್ಮಿಯ 32ನೇ ಕಂತಿನ ಹಣ ಕೂಡ ನಿಮಗೆ 3ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ಯಾರಿಗೆ ಇನ್ನೂ ಬಂದಿಲ್ಲ, ಇನ್ನೊಂದು 3-4 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈಗ ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಯಾರೆಲ್ಲ ರೇಷನ್ ಕಾರ್ಡ್ಗೆ ತಂಬು ಕೊಟ್ಟು KYC ಮಾಡಿಸ್ಕೊಂಡಿರ್ತಾರೆ, ಅಂದರೆ ಬಯೋಮೆಟ್ರಿಕ್ ಮಾಡಿಸ್ಕೊಂಡಿರೋ ಮಹಿಳೆಯರಿಗೆ ಪ್ಲಸ್ ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಅರ್ಹತೆ ಇದೆ ನೋಡಿ, ಆ ಗೃಹಲಕ್ಷ್ಮಿಯರಿಗೆ 33ನೇ ಕಂತಿನ ಹಣ 2,000 ರೂಪಾಯಿ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ನೋಡಿ, ನಾವು ಚೆಕ್ ಮಾಡಿ ಕೂಡ ನೋಡಿದ್ದೀವಿ. ಒಂದು 2% ಗೃಹಲಕ್ಷ್ಮಿಯರಿಗೆ 33ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿದೆ. 100% ಬಿಡುಗಡೆ ಆಗಿದೆ. ಹಾಗಂದ ಮಾತ್ರಕ್ಕೆ ಬಿಡುಗಡೆನೇ ಆಗಿಲ್ಲ ಅಂತಲ್ಲ, ಬಿಡುಗಡೆ ಆಗಿದೆ. ಎಲ್ಲ ಜಿಲ್ಲೆಯವರೆಗೂ ಕೂಡ ಒಟ್ಟಿಗೆ ಬರಲ್ಲ ಸ್ನೇಹಿತರೆ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಬಂದೇ ಬರುತ್ತೆ. ಇನ್ನು ನೋಡಿ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸರ್ಕಾರದಿಂದ ಅಧಿಕೃತವಾಗಿ 33ನೇ ಕಂತಿನ ಹಣ ಈವರೆಗೂ ಬಿಡುಗಡೆ ಆಗಿಲ್ಲ. ಸದ್ಯ ಈಗ ಎಲ್ಲೂ ಗೃಹಲಕ್ಷ್ಮಿಯರಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಿಲ್ಲ. ಖಂಡಿತವಾಗ್ಲೂ ಯಾವುದೇ ರೀತಿ ಅರ್ಜಿ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಅವರಿಗೋಸ್ಕರ ಈ ಮಾಹಿತಿ ನಾವು ಕೊಟ್ಟಿದ್ದೀವಿ. KYC ಖಂಡಿತ ಫುಡ್ ಆಫೀಸಲ್ಲಿ ಕೂಡ ಮಾಡಿಸ್ಕೋಬೋದು. ರೇಷನ್ ಕಾರ್ಡ್ಗೆ ನಿಮ್ಮ ಹತ್ತಿರದ ರೇಷನ್ ಅಂಗಡಿಲಿ ಕೂಡ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಆದರೆ ಮೊಬೈಲಲ್ಲಿ ಮಾಡ್ಬೋದು ನೀವು, ಯಾಕಂದರೆ ಸದ್ಯಕ್ಕೆ ಸರ್ವರ್ ಬ್ಯುಸಿ ಇದೆ ನೋಡಿ. ಆದ್ದರಿಂದ ಮೊಬೈಲಲ್ಲಿ ಆಗ್ತಾ ಇಲ್ಲ. ನಿಮ್ಮ ಹತ್ತಿರದ ರೇಷನ್ ಅಂಗಡಿಯಲ್ಲಿ ನೀವು ಹೋಗ್ಬಿಟ್ಟು KYC ಮಾಡಿಸ್ಕೊಳ್ಳಿ. ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ, ಅಂದರೆ ಇನ್ನು 1.5 ತಿಂಗಳಿದೆ ಸ್ನೇಹಿತರೆ. ನೋಡಿ, 33ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ರು ಸ್ನೇಹಿತರೆ. ಅದು ನಮ್ಮ ಸಬ್ಸ್ಕ್ರೈಬರೇ. ನಾವು ಅವ್ರಿಗೆ ಕೇಳಿದ್ದೀವಿ ಸ್ಕ್ರೀನ್ಶಾಟ್ ಕಳಿಸಿ ಅಂತ. ಇಲ್ಲಿವರೆಗೂ ಅವರು ಸ್ಕ್ರೀನ್ಶಾಟ್ ಕಳಿಸಿಲ್ಲ. ಹಾಗಾಗಿ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಡೆಮೋ ಬಿಡುಗಡೆ ಆಗಿರ್ಬೋದು, ಆದರೆ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಬಿಡುಗಡೆ ಆದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದೇ ಥರ ಇನ್ನೂ ಹೆಚ್ಚಿನ ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.